Hello students, in this video lecture we are going to discuss about how to measure resistance of a galvanometer. The circuit diagram is as shown below. You can see the apparatus which are used in this experiment. As usual, ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಐಡೆಂಟಿಫಿಕೇಶನ್ ಆಫ್ ನೋಡ್ಸ್ ಇಂದ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ಒನ್ ಆಫ್ ದ ನೋಡ್. ಇಲ್ಲಿ ಬ್ಯಾಟರಿ ಪಾಸಿಟಿವ್, ಇದು ಜೊತೆಗೆ ಗ್ಯಾಲೋಮೀಟರ್ ಪಾಸಿಟಿವ್ ಇಲ್ಲಿದೆ, ಅಂಡ್ ರೆಸಿಸ್ಟೆನ್ಸ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ನ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ನ ಒಂದು ಟರ್ಮಿನಲ್ ಇಲ್ಲಿ ಕನೆಕ್ಟ್ ಆಗಿದೆ. ಸಿಮಿಲರ್ಲಿ ಇಲ್ಲಿ ಇನ್ನೊಂದು ನೋಡ್ ಇದೆ, ಮತ್ತೆ ನೋಡಿ ಡಾರ್ಕ್ ಸ್ಪಾಟ್ ಇಂದ ತೋರಿಸ್ತಾ ಇದ್ದೇನೆ. ನೋಡ್ 2 ಇಲ್ಲಿ ಪ್ಲಗ್ ಕೀ K1 ನ ಒಂದು ಎಂಡ್, K2 ನ ಇನ್ನೊಂದು ಎಂಡ್, ಅದೇ ರೀತಿ ಇಲ್ಲಿ ಗ್ಯಾಲೋಮೀಟರ್ ನೆಗೆಟಿವ್, ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಆಸ್ ಯೂಸಲ್ ನಾವು ಕನೆಕ್ಷನ್ ಮಾಡಬೇಕಿದ್ರೆ ನಾನು ಆಲ್ರೆಡಿ ಕನೆಕ್ಷನ್ ಮಾಡಿ ಇಟ್ಟಿದ್ದೇನೆ. ಪಾಸಿಟಿವ್ ಇಂದ ಒಂದು ವೈರ್, ನೆಗೆಟಿವ್ ಇಂದ ಒಂದು ವೈರ್, 3 ಟರ್ಮಿನಲ್ ಕನೆಕ್ಟ್ ಆಗಿದೆ. ಅದಕ್ಕಾಗಿ ಒಂದು ಲೆಸ್ ವೈರ್, ದಟ್ ಇಸ್ 2 ವೈರ್ಸ್, ಒಂದು ವೈರ್ ಅನ್ನ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಎಸ್ ನ ಒಂದು ಎಂಡಿಂದ, ಇನ್ನೊಂದು ಬ್ಯಾಟರಿ ಇಂದ ಪಾಸಿಟಿವ್ ಇಂದ, ಎರಡನ್ನೂ ಸೇರಿ ಗ್ಯಾಲೋಮೀಟರ್ ಕೊಟ್ಟಿದ್ದೇನೆ ಪಾಸಿಟಿವ್ಗೆ. ಅದೇ ರೀತಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, K1 ನ ಒಂದು ಎಂಡಿಂದ K2 ನ ಒಂದು ಎಂಡಿಂದ ಒಂದೊಂದು ವೈರ್, ಎರಡನ್ನೂ ಸೇರಿಸಿ ಗ್ಯಾಲೋಮೀಟರ್. ದೆನ್ ರಿಮೈನಿಂಗ್ ಕನೆಕ್ಷನ್ ಹೇಗೆ, ಇಲ್ಲಿಂದ ಬ್ಯಾಟರಿ ನೆಗೆಟಿವ್ ಇಂದ ಒಂದು ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಆರ್ ಇದೆ, ಹೈ ರೆಸಿಸ್ಟೆನ್ಸ್ ಬಾಕ್ಸಿನ ಆರ್ ನ ಇನ್ನೊಂದು ಟರ್ಮಿನಲ್ K1 ನ ಇನ್ನೊಂದು ಎಂಡಿಗೆ, ಅದೇ ರೀತಿ ಲೋ ರೆಸಿಸ್ಟೆನ್ಸ್ ಎಸ್ ಇಂದ ಒಂದು K2, ಎಲ್ಲ ಕನೆಕ್ಷನ್ ಆಗಿದೆ. ಈಗ ನಾನೇನ್ ಮಾಡ್ತೇನೆ ಅಂತೇಳಿ ಇದನ್ನ ಆನ್ ಮಾಡ್ತಾ ಇದ್ದೇನೆ, ಸರ್ಕ್ಯೂಟ್ ಅನ್ನು ಆನ್ ಮಾಡ್ತಿದ್ದೇನೆ ಬೈ ಕ್ಲೋಸಿಂಗ್ ದ ಕೀ K1. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬಿಫೋರ್ ಕ್ಲೋಸಿಂಗ್ ದ ಕೀ K1. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ 2 ಪಾರ್ಟ್ ಇದೆ ಈಚ್ ಟ್ರಯಲ್ ಅಲ್ಲಿ. ಫಸ್ಟ್ ಪಾರ್ಟ್ ಅಲ್ಲಿ ನಾವು K2 ಅನ್ನ ಓಪನ್ ಇಡ್ತಿದ್ದೇವೆ, ಇದನ್ನು ಓಪನ್ ಇಡ್ತಾ ಇದ್ದೇವೆ, ಆದರೆ K1 ಅನ್ನ ಕ್ಲೋಸ್ ಮಾಡ್ತೇವೆ. K1 ಕ್ಲೋಸ್ ಮಾಡ್ತೇವೆ. ಎವ್ರಿ ಟೈಮ್ K1 ಇಸ್ ಕ್ಲೋಸ್ಡ್. ಬಟ್ ಯಾವಾಗ K2 ಓಪನ್ ಇದೆಯೋ ಆವಾಗ ಈ ಎಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸರ್ಕ್ಯೂಟ್. ಓನ್ಲಿ ಬ್ಯಾಟರಿ, ಹೈ ರೆಸಿಸ್ಟೆನ್ಸ್ ಜೊತೆಗೆ ಗ್ಯಾಲೋಮೀಟರ್, ದೇ ಆರ್ ಕನೆಕ್ಟೆಡ್. ನಾನು ಇವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಡ್ಜಸ್ಟ್ ಮಾಡ್ತಾ ಹೋದಾಗ ಗ್ಯಾಲೋಮೀಟರ್ ಇರುವಂತ ಡಿಫ್ಲೆಕ್ಷನ್ ಏನಾಗಬೇಕು ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ ಡಿಪೆಂಡ್ ಆಗಿದೆ? ಇಫ್ ಐ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್, ದೆನ್ ಆಬ್ವಿಯಸ್ಲಿ ಈ ಬ್ರಾಂಚ್ ಅಲ್ಲಿ ಇರುವಂತ ಅಪೋಸಿಷನ್ ಜಾಸ್ತಿ ಆಗ್ತಿದೆ, ಹೆನ್ಸ್ ಫ್ಲೋ ಆಫ್ ದ ಕರೆಂಟ್ ರೆಡ್ಯೂಸಸ್. ದಟ್ ಮೀನ್ಸ್ ದ ಡಿಫ್ಲೆಕ್ಷನ್ ಥೀಟಾ ಇನ್ ದ ಗ್ಯಾಲೋಮೀಟರ್, ರೆಸಿಸ್ಟೆನ್ಸ್ ಹೆಚ್ಚು ಮಾಡ್ತಾ ಹೋದಾಗೆ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ವೈಸ್ ವರ್ಸ, ಇಫ್ ಐ ಆಮ್ ರೆಡ್ಯೂಸಿಂಗ್ ದ ರೆಸಿಸ್ಟೆನ್ಸ್, ದೆನ್ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಶುಡ್ ಇನ್ಕ್ರೀಸ್. ಇನ್ವರ್ಸ್ ಪ್ರಪೋರ್ಷನಾಲಿಟಿ ಇದೆ ಇವೆರಡರ ಮಧ್ಯೆ, ಥೀಟಾ ಮತ್ತು ಆರ್ ಮಧ್ಯದಲ್ಲಿ. ಯು ಹ್ಯಾವ್ ಟು ಐಡೆಂಟಿಫೈ ದಿಸ್. ನಾನು ಬೈ ಕ್ಲೋಸಿಂಗ್ ದ ಕೀ K1 ರೆಸಿಸ್ಟೆನ್ಸ್ ಆರ್ ಅನ್ನ ಹೇಗೆ ಅಡ್ಜಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ದ ವ್ಯಾಲ್ಯೂ ಆಫ್ ಥೀಟಾ ಈಸ್ ಹೈ ಬರಬೇಕು, it should be high, and also it is even, ಡಿಫ್ಲೆಕ್ಷನ್ even ಬರ್ತಾ ಇರಬೇಕು. ಈ ರೀತಿ ಹೈ ಯಾಕಂತ ಹೇಳಿದ್ರೆ ರೀಡಿಂಗ್ ಅಕ್ಯುರಸಿ ಇರಲಿ ಅಂತ, ಈವನ್ ಯಾಕೆ ಹೇಳಿದ್ರೆ ಆಫ್ಟರ್ ಕೀಪಿಂಗ್ ದ ಡಿಫ್ಲೆಕ್ಷನ್ ಈವನ್, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಮೈನಿಂಗ್ ಹಾಫ್ ಆಫ್ ದ ರೀಡಿಂಗ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ಇಟ್ ಟು ಹಾಫ್. ಡಿಫ್ಲೆಕ್ಷನ್ ಅನ್ನ ಹಾಫ್ ಮಾಡ್ತಾ ಇದ್ದೇವೆ. ಹಾಫ್ ಮಾಡಬೇಕಿದ್ರೆ ಇಫ್ ಯು ಕೀಪ್ ದ ಥೀಟಾ ಆಡ್, ದೆನ್ ವ್ಯಾಲ್ಯೂ ಏನು ಬರ್ತಾ ಇದೆ ನಮಗೆ, ಹಾಫ್ ಡಿಫ್ಲೆಕ್ಷನ್, ಇಟ್ ವಿಲ್ ಬಿ ಸಮ್ ಡೆಸಿಮಲ್ ಪಾಯಿಂಟ್ ಬರ್ತಾ ಇರಬೇಕು. ಸಪೋಸ್ ನಾನು 28 ಇಟ್ಟಾವಾಗ ಅದರ ಹಾಫ್ 14, 27 ಡಿಫ್ಲೆಕ್ಷನ್ ಅನ್ನ ಅಡ್ಜಸ್ಟ್ ಮಾಡಿದ್ರೆ ದೆನ್ ವ್ಯಾಲ್ಯೂ ಏನು ಬರಬೇಕು, 13.5. ಸೊ ವಿಚ್ ಇಸ್ ನಾಟ್ ಅವೈಲೇಬಲ್ ಇನ್ ಅವರ್ ಗ್ಯಾಲೋಮೀಟರ್. ನೋಡಿ, ಗ್ಯಾಲೋಮೀಟರ್ ಅಲ್ಲಿ ಓನ್ಲಿ integral values of deflection is 0 to 30. So that's why I have to keep the deflection in the galvanometer even. ನೋಡಿ,
ನಾವು ಈಗ ನೆಕ್ಸ್ಟ್ ಇದನ್ನ ಸ್ಟಾರ್ಟ್ ಮಾಡ್ತಾ ಹೋಗ. ನೋಡಿ, ನಮಗೆ ಇಲ್ಲಿ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕಿದ್ರೆ ಇ ಎಂ ಎಫ್ ಆಫ್ ದ ಬ್ಯಾಟರಿ, ಸೊ ವಿಚ್ ಇಸ್ obtained from it. ಈ ಬ್ಯಾಟರಿ ಎಲಿಮಿನೇಟರ್ ಅಲ್ಲಿ ದ ಪೊಸಿಷನ್ ಆಫ್ ದ ನಾಬ್ ವಿಲ್ ಶೋ ದ ವ್ಯಾಲ್ಯೂ ಆಫ್ ದ ಇ ಎಂ ಎಫ್. ನಮ್ಮ ಸೆಲ್ ಅಲ್ಲಿ ಇ ಎಂ ಎಫ್ ಏನಿದೆ ಅಂತ ಹೇಳಿದ್ರೆ ಇಟ್ ಈಸ್ 2 ವೋಲ್ಟ್. ನಾವು ಇದನ್ನ 2 ವೋಲ್ಟ್ ಅನ್ನ ಇಲ್ಲಿ ಎಂಟರ್ ಮಾಡ್ತೇವೆ, 2 ವೋಲ್ಟ್. ನೆಕ್ಸ್ಟ್ I am adjusting the value of R so that the deflection in the galvanometer is 28. 28 ಬರಲಿಕ್ಕೆ ನಾನು ಇದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ, ನೀವು ಅಬ್ಸರ್ವ್ ಮಾಡಿ. ಬಟ್ ಟು ಪ್ರೊಟೆಕ್ಟ್ ದ ಗ್ಯಾಲೋಮೀಟರ್ ಫ್ರಮ್ ಎನಿ ಎಲೆಕ್ಟ್ರಿಕಲ್ ಸರ್ಜಸ್ ನಾವೇನು ಮಾಡಬೇಕು, ಇಲ್ಲಿ ಕೀಯನ್ನ K1 ಅನ್ನ ಕ್ಲೋಸ್ ಮಾಡಲಿಕ್ಕಿಂತ ಮೊದಲೇ ದ ರೆಸಿಸ್ಟೆನ್ಸ್ ಇನ್ ದ ಗ್ಯಾಲೋಮೀಟರ್ ಅನ್ನ ಹೈ ಮಾಡ್ತಾ ಇದ್ದೇನೆ, ವಿಚ್ ಇಸ್ 10,000 ಓಮ್ಸ್ ರೆಸಿಸ್ಟೆನ್ಸ್ ಇದೆ. ಯಾವಾಗಲೂ ಈ ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕ್ಯಾಪಿಟಲ್ ಆರ್ ವ್ಯಾಲ್ಯೂ 0 ಆಗ್ತಾ ಇದ್ದಾರೆ, ಮೋರ್ ದೆನ್ 1000 ನೀವು ಏನು ಮಾಡಿದ್ರೆ ಕೇರ್ ತಗೊಳ್ಳಿ. ಇಫ್ ಯು ಮೇಕ್ ಇಟ್ 0, current in this circuit will be so high that the candle will be destroyed. So be careful about it. 10,000 ತೆಗೆದ್ರೆ ನಂತರ ಕ್ಲೋಸ್ ಮಾಡ್ಬೇಕು. ನೋಡಿ, ಸರ್ಕ್ಯೂಟ್ ಆನ್ ಅಲ್ವಾ? Obviously here it is showing some deflection 10 ತೋರಿಸ್ತಾ ಇದೆ, ಬಟ್ ನಮಗೇನು ಬೇಕು ಈಗ ಡಿಫ್ಲೆಕ್ಷನ್ 28 ಬೇಕು. ಐ ಹ್ಯಾವ್ ಟು ಇನ್ಕ್ರೀಸ್ ದ ಡಿಫ್ಲೆಕ್ಷನ್ ಇನ್ಕ್ರೀಸ್ ಮಾಡಬೇಕಂತಂದ್ರೆ ಐ ಹ್ಯಾವ್ ಟು ರಿಡ್ಯೂಸ್ ದ ರೆಸಿಸ್ಟೆನ್ಸ್. ನಾನೀಗ 5000 ತೆಗೆದೆ, ಬಟ್ ಯಾವ ರೀತಿ ಇದನ್ನ 5000 ತೆಗೆದು K1 ಅಥವಾ ಏನ್ ಮಾಡ್ಬೋದು ಅಂತಂದ್ರೆ ನಾನು ಇದನ್ನ K1 ಅನ್ನ ಓಪನ್ ಮಾಡ್ತೇನೆ, ಈಗ ರೆಸಿಸ್ಟೆನ್ಸ್ ಅನ್ನ 5000 ಮಾಡ್ತಾ ಇದ್ದೇನೆ, ನಂತರ ಅಗೇನ್ ಐ ಕ್ಲೋಸ್ K1. ಬಟ್ ಡಿಫ್ಲೆಕ್ಷನ್ ಏನಾಗಿದೆ ಈಗ 20 ಹೋಗಿದೆ. ಸ್ಟಿಲ್ ಐ ವಾಂಟ್ ಮೋರ್ ಡಿಫ್ಲೆಕ್ಷನ್. ನನಗೇನು ಬೇಕು ಅಂತಂದ್ರೆ 28 ಬೇಕು. ಈ ರೆಸಿಸ್ಟೆನ್ಸ್ ಅನ್ನು ಇನ್ನೂ ಕಡಿಮೆ ನಾನು 4000 ಮಾಡ್ತೇನೆ. K1 ಓಪನ್ ಇಟ್ಟಿದ್ದೇನೆ, 4000 ಅಡ್ಜಸ್ಟ್ ಮಾಡಿದ್ದೇನೆ, ಅಗೇನ್ ಐ ಆಮ್ ಕ್ಲೋಸಿಂಗ್ K1. ನೋಡಿ, ಈಗ ಡಿಫ್ಲೆಕ್ಷನ್ ನಿಯರ್ಲಿ 25 ಇದೆ, ಬಟ್ ನನಗೆ ಅಗೇನ್ ಐ ಹ್ಯಾವ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ theta, and also make sure that every other key which is not open, it should be tightly closed. ಚೆಕ್ ಮಾಡ್ತಾರೆ. ಬಟ್ ಸ್ಟಿಲ್ ಮತ್ತು ನಾನು ಹೆಚ್ಚು ಮಾಡಬೇಕು 4000. ಈಗಲೂ ಏನಾಗಿದೆ ಅಂದ್ರೆ ಕಡಿಮೆನೇ ರೆಸಿಸ್ಟೆನ್ಸ್ ಹೆಚ್ಚಾಗಿದೆ, ಸೊ ಐ ಹ್ಯಾವ್ ಟು ಡಿಕ್ರೀಸ್ ಫರ್ದರ್. ಅಗೇನ್ ಓಪನ್ ಮಾಡಿದ್ದೇನೆ, ಈಗ 3500 ಮಾಡ್ತಾ ಇದ್ದೇನೆ ನಾನು. 3500 ಮಾಡಿ ಅಗೇನ್ K1 ಕ್ಲೋಸ್ ಮಾಡ್ತಿದ್ದೇನೆ. ನಾ ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸರ್ ಟು 28, ಬಟ್ ಐ ನೀಡ್ ಎಕ್ಸಾಕ್ಟ್ 28 ಗಿಂತ ಕಡಿಮೆನೇ ಇದೆ. ಡಿಫ್ಲೆಕ್ಷನ್ ಅನ್ನು ಇನ್ನೂ ಜಾಸ್ತಿ ಮಾಡಬೇಕು, and resistance again further increase ಮಾಡಿ. ನೋಡಿ, ಈ ರೀತಿ ನೋಡಿ ರೆಸಿಸ್ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಐ ಹ್ಯಾವ್ ಮೇಡ್ ದ ಡಿಫ್ಲೆಕ್ಷನ್ ಎಕ್ಸಾಕ್ಟ್ 28 ಬರ್ತದೆ. ಎಕ್ಸಾಕ್ಟ್ 28 ಡಿಫ್ಲೆಕ್ಷನ್ ಬರಲಿಕ್ಕೆ ಅನ್ಪ್ಲಗ್ ಮಾಡಿರುವಂತ ರೆಸಿಸ್ಟೆನ್ಸ್ 2000, 1000, 200, 200, 100, 50, 20 and 2. That means 3572. ಆ ವ್ಯಾಲ್ಯೂ ಅನ್ನ ನಾನು ಇಲ್ಲಿ ಎಂಟರ್ ಮಾಡ್ತೇನೆ. ನೋಡಿ, 3572. So deflection is 3572. Next part only I have to keep the value of R same.
ಈಗ K2 ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. K2 ಅನ್ನ ಕ್ಲೋಸ್ ಮಾಡಿದಾಗ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಶುಡ್ ಬಿ ಮೇಡ್ ಹಾಫ್ ದ ಅರ್ಲಿಯರ್ ವ್ಯಾಲ್ಯೂ. ಅಂದ್ರೆ ಥೀಟಾ ಏನಿತ್ತು 28 ಇತ್ತು, ನಾವು ಐ ಹ್ಯಾವ್ ಟು ಮೇಕ್ ಇಟ್ 14. ಬಟ್ ವ್ಯಾಲ್ಯೂ ಯಾವ್ದನ್ನು ಬರೀತಾ ಇದ್ದೇವೆ ಕಾಲಮ್ ಅಲ್ಲಿ? ವಿ ಆರ್ ರೈಟಿಂಗ್ ದ ವ್ಯಾಲ್ಯೂ ಆಫ್ ದ ಎಸ್, so that the deflection in the galvanometer should become 14. ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡ್ತಾ ಇದ್ದೇವೆ. ಒನ್ಸ್ ಐ ಕ್ಲೋಸ್ ದ ಕೀ K2, ನೀವು ಅಬ್ಸರ್ವ್ ಮಾಡಬಹುದು ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಬಿಕಮ್ 0. ಯಾಕೆ? ಈಗ ಈ ಸರ್ಕ್ಯೂಟ್ ಕೂಡ ಎಸ್ ಕೂಡ ಇನ್ವಾಲ್ವ್ ಆಗ್ತಾ ಇದೆ ಸರ್ಕ್ಯೂಟ್ ಅಲ್ಲಿ, ಬಿಕಾಸ್ ವಿ ಹ್ಯಾವ್ ಕ್ಲೋಸ್ ದ ಕೀ K2. ಇಲ್ಲಿ ಯಾವುದೇ ಪ್ಲಗ್ ಓಪನ್ ಇಲ್ಲ, ಅಂದ್ರೆ resistance in the S is equal to 0. That means all the current will flow through the S. There is no current flowing in the galvanometer. Therefore, if I increase the value of the resistance, the S, ಇಲ್ಲಿ opposition ಜಾಸ್ತಿ ಆಗ್ತದೆ. That means galvanometer ಅಲ್ಲಿ flow of the current increase ಆಗಿದೆ. ಈಗ ನೋಡಿ, ಥೀಟಾ ಮತ್ತು ಜಿ ಮೇಲೆ ಇನ್ವರ್ಸ್ ಪ್ರಪೋರ್ಷನಾಲಿಟಿ ಇದ್ರೆ ಎಸ್ ಮತ್ತು ಜಿ ಥೀಟಾ ಮೇಲೆ ಇಟ್ಸ್ ಅ ಡೈರೆಕ್ಟ್ ಪ್ರಪೋರ್ಷನ್. ನಾನು ಯಾವಾಗ ಎಸ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀನೋ ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಆಲ್ಸೋ ಇನ್ಕ್ರೀಸಸ್. ನನಗೆ ಡಿಫ್ಲೆಕ್ಷನ್ ಈಗ 14 ಬೇಕು, ಸೊ ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಡೂ ದಟ್. ಫಸ್ಟ್ ನಾನು 50 ohms ತೆಗೆದಿದ್ದೇನೆ, ಡಿಫ್ಲೆಕ್ಷನ್ ನಿಯರ್ಲಿ 10 ಇದೆ, ಸ್ಟಿಲ್ ಐ ಹ್ಯಾವ್ ಟು ಇನ್ಕ್ರೀಸ್ ದಟ್. ಅಗೇನ್ ಒಂದು 20 ತೆಗಿತಾ ಇದ್ದೇನೆ, ಅಗೇನ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 20 ತೆಗಿತಾ ಇದ್ದೇನೆ, ಸೊ ಅಗೇನ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಕ್ಲೋಸರ್ ಟು ದ 14. ಬಟ್ ಸ್ಟಿಲ್ ಏನಾಗಿದೆ, 14ಗಿಂತ ಸ್ವಲ್ಪ ಕಡಿಮೆ ಇದೆ. ಈಗ ನಾನು ಎಕ್ಸಾಕ್ಟ್ 14 ಮಾಡಲಿಕ್ಕೆ 5 ohms ಅಂತ ತೆಗೆದಿದ್ದೇನೆ. ನಾವು ಇಟ್ ಈಸ್ ಎಕ್ಸಾಕ್ಟ್ಲಿ 14 ohms. ಸಾರಿ, ಡಿಫ್ಲೆಕ್ಷನ್ ಇಸ್ 14. ನಾನು ಈಗ ಎಸ್ ವ್ಯಾಲ್ಯೂ ಇನ್ ಆರ್ಡರ್ ಟು ಮೇಕ್ ದ ಡಿಫ್ಲೆಕ್ಷನ್ ಆಫ್ ದ 28 ಇದ್ದದನ್ನ 14 ಮಾಡಲಿಕ್ಕೆ ಎಷ್ಟು ಎಸ್ ವ್ಯಾಲ್ಯೂ ರಿಮೂವ್ ಮಾಡಿದೆ. ಸೊ ದಟ್ ಶುಡ್ ಬಿ ಎಂಟರ್ಡ್ ಇನ್ ದ ಟೇಬಲ್ ಆರ್ ಕಾಲಮ್, ನಾಟ್ ದ 14. ನೋಡಿ, 50, 20, 20 and 5. That means 95 ohms. So ಅದನ್ನು ನಾನು ಇಲ್ಲಿ ಎಂಟರ್ ಮಾಡ್ತೇನೆ, 95 ohms. Next, G and K, they can be calculated using all this data. ಇಲ್ಲಿರುವಂತ ಡೇಟಾ ಯೂಸ್ ಮಾಡಿ ನಾವು ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಬಹುದು. But the value of G is nearly is equal to the value of S. That means nearly is equal to, not exactly equal to, but nearly equal to. ಯಾಕೆ? We can observe it from the circuit itself. ನೋಡಿ, before opening the key K2, all the current was flowing through the galvanometer. Hence, sorry, ನೋಡಿ, hence the deflection was 28. Next time ನಾವು ಕೀಯನ್ನ K2 ಅನ್ನ ಕ್ಲೋಸ್ ಮಾಡಿ ಎಸ್ ವ್ಯಾಲ್ಯೂ ಅಡ್ಜಸ್ಟ್ ಮಾಡಿದಾಗ half current ಇಲ್ಲಿ, half current ಇಲ್ಲಿ. That means equal distribution of current ಇಲ್ಲಿ. What is the reason? Because the resistance in this branch S is exactly equal to the resistance of the galvanometer. ಅದರಿಂದಾಗಿ equal distribution of current ಇದೆ. Deflection exactly half ಆಗಿದೆ ಅಂತಂದ್ರೆ it just means that we have removed the resistance in the S, which is exactly equal to the resistance of the galvanometer. So that's why ನಮಗೆ ಇಲ್ಲಿ ಇವೆರಡು ವ್ಯಾಲ್ಯೂ, ಎಸ್ ವ್ಯಾಲ್ಯೂ ಮತ್ತೆ ಈ ಎಸ್ ವ್ಯಾಲ್ಯೂ ಮತ್ತೆ ಜಿ ವ್ಯಾಲ್ಯೂ ಯಾವಾಗಲೂ ಸೇಮ್ ಬರಬೇಕು. ನೆಕ್ಸ್ಟ್ ಸೆಕೆಂಡ್ ಟ್ರಯಲ್ಗೆ ಅಗೇನ್ ವಿ ಆರ್ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ದ ಕರೆಂಟ್. ಇಲ್ಲಿ ಕರೆಂಟ್ ಅನ್ನ ಇದನ್ನ ಕರೆಂಟ್ ಅನ್ನ ಚೇಂಜ್ ಮಾಡ್ತೇವೆ. ಅಗೇನ್ ವಿ ಹ್ಯಾವ್ ಟು ಓಪನ್ ದ K2. 28 ಡಿಫ್ಲೆಕ್ಷನ್ ತೋರಿಸ್ತಾ ಇದೆ, ಇದು ಎಕ್ಸ್ಕ್ಲೂಡ್ ಆಗಿದೆ. Don't worry about this. We have to change the value of the resistance. ನಾನು ನೆಕ್ಸ್ಟ್ ರೀಡಿಂಗ್ ಅನ್ನ ಡಿಫ್ಲೆಕ್ಷನ್ ಅನ್ನ ಐ ವಿಲ್ ಟೇಕ್ ಇಟ್ ಆಸ್ ಎ 24. ಯಾವಾಗ ಡಿಫ್ಲೆಕ್ಷನ್ 24 ಇದೆಯೋ ದೆನ್ ನಾನು ಇಲ್ಲಿ ಡಿಫ್ಲೆಕ್ಷನ್ 28 ಇಂದ ರೆಡ್ಯೂಸ್ ಮಾಡಬೇಕು. ಡಿಫ್ಲೆಕ್ಷನ್ ಕಡಿಮೆ ಮಾಡಬೇಕಂದ್ರೆ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕು. ನೋಡಿ, ಮತ್ತೆ ನಾನು ಹೆಚ್ಚು ಮಾಡ್ತಾ ಇದ್ದೇನೆ. ಮತ್ತೊಂದು
2000 ಅನ್ನು ತೆಗಿತಾ ಇದ್ದೇನೆ, so it will be lesser than 20. Again I am closing 1000. ನೋಡಿ 22 ಬರ್ತಾ ಇದೆ, ಬಟ್ ಐ ಹ್ಯಾವ್ ಟು ಮೇಕ್ ಇಟ್ 24. ಅಗೇನ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ, ರಿಫ್ಲೆಕ್ಷನ್ ಇನ್ಕ್ರೀಸ್ ಮಾಡಬೇಕಂದ್ರೆ ರೆಸಿಸ್ಟೆನ್ಸ್ ಅನ್ನು ನಾನು ಕಡಿಮೆ ಮಾಡಬೇಕು. ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಇನ್ನೂ ಕಡಿಮೆ ಮಾಡಬೇಕು. ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ರಿಫ್ಲೆಕ್ಷನ್ ಮಾತ್ರ ಯಾವುದೇ ರೀಸನಿಗೆ, ಫಾರ್ ಎನಿ ರೀಸನ್ ಇಟ್ ಶುಡ್ ನಾಟ್ ಬಿ ಹೈಯರ್ ಆರ್ ಲೆಸರ್. ನಮಗೆ ಏನು ರಿಕ್ವೈರ್ಡ್ ವ್ಯಾಲ್ಯೂ ಇದೆ ಅದನ್ನು ಎಕ್ಸಾಕ್ಟ್ ಬರಬೇಕು. ಸಿನ್ಸ್ ದ ವ್ಯಾಲ್ಯೂ ಆಫ್ ಎಸ್ and G are always equal, in the next ಬರುವಂತ consequent trials ಅಲ್ಲಿ when you change the value of R, the value of theta will be changed. But when we close the K2, we always get the same resistance. First trial ಅಲ್ಲಿ ನಮಗೆ S value 98 ಬಂದ್ರೆ, ಇನ್ನು ಬರುವಂತ ಉಳಿದ ಎಲ್ಲಾ ಟ್ರಯಲ್ಸ್ ಅಲ್ಲಿ ವ್ಯಾಲ್ಯೂ ಆಫ್ S will be equal to 95. As soon as we close the key K2, the deflection in the galvanometer will be reduced to half the its earlier value. ನೋಡಿ 24 ಮಾಡಿದಾಗ ನಮಗೇನು K2 ಕ್ಲೋಸ್ ಮಾಡ್ತಾ ಇದ್ದಾಗೆ the value ಏನು ಬರಬೇಕು, deflection in the galvanometer it should be 12. 20 ಮಾಡಿದಾಗ it should be 10, like this. ನೋಡಿ, throughout the experiment we are not changing the value of G. That means the value of S will also not change. ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಅಂತ ಹೇಳಿದ್ರೆ, ಹಾಫ್ ಕರೆಂಟ್ ಗ್ಯಾಲೋಮೀಟರ್ ಅಲ್ಲಿ ರಿಮೈನಿಂಗ್ ಕರೆಂಟ್ ವಿಚ್ ಶುಡ್ ಬಿ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಟ್ ಆಫ್ ದ IG ಥ್ರೂ S ಫ್ಲೋ ಆಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಗುಡ್ ಲಕ್ ವಿತ್ ದ ಎಕ್ಸ್ಪೆರಿಮೆಂಟ್.